ಬನ್ನಿ ಋಷಭ ಜಗದ್ಗುರು ಪಾಹಿ ಮಾಂ ಜಗದಾರಾಧ್ಯ ವಿಶ್ವಾರಾಧ್ಯ ಕುಲೋದ್ಭವ ಯಸ್ಯ ಸ್ಮರಣಮತ್ರೇಣ ಋಣಾನ್ಮುಕ್ತಿಕರಸ್ಥಿತಾಃ ತಂ ವಂದೇ ಜಗದಾಧಾರಂ ವಿಶ್ವಾರಾಧ್ಯಂ ಜಗದ್ಗುರು. ಪ್ರಾತಸ್ಮರಣೆ ಗುರುಗಳನ್ನು ಸ್ಮರಿಸಿಕೊಂಡು ಕ್ಷೇತ್ರದ ಪುಣ್ಯ ಪುರುಷರಾದಂತಹ ಮೂರ್ತ ಸ್ವರೂಪರಾದ ವಿಶ್ವಾರಾಧ್ಯರನ್ನ ಬಗಳಾಂಬಿಕಾ ತಾಯಿಯನ್ನು ಸ್ಮರಿಸಿ ಛಟ್ಟಿ ಅಮಾವಾಸ್ಯೆಯ ನಿಮಿತ್ತವಾಗಿ ಹಮ್ಮಿಕೊಂಡಂತಹ ಧಾರ್ಮಿಕ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ನಿಮ್ಮೆಲ್ಲರೊಂದಿಗೆ ಅನುಭವವನ್ನು ಹಂಚಿಕೊಂಡಂತಹ ಶ್ರೀಮಠದ ಕಿರಿಯ ಪೂಜ್ಯರಾದ ಶಿವಶೇಖರ ಸ್ವಾಮಿಗಳವರಿಗೂ ಪಂಡಿತರು ಅನುಭಾವಿಗಳು ಆದಂಥ ಹಿರಿಯರಾದ ಮಲ್ಲಿಕಾರ್ಜುನ ಶಾಸ್ತ್ರಿಗಳು ಐನಾಪುರ ಅವರಿಗೂ, ಇನ್ನೋರ್ವ ಪಂಡಿತರು ಅನುಭಾವಿಗಳು ಆದಂಥ ಬಸವರಾಜ ಶಾಸ್ತ್ರಿಗಳು ಇದೇ ಕೂಡಲಿಗೆ ಅವರಿಗೂ, ಪಾಲ್ಗೊಂಡಂಥ ಎಲ್ಲ ಶರಣ ಶರಣಿಯರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರೋ ನಿಮ್ಮೆಲ್ಲರ ಆರಾಧ್ಯ ದೈವನಿಗೆ ಶರಣು ಶರಣ. ಅರ್ಧರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ್ ಬುದ್ಧರಾಗೋರಿನಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗೋರಿನಯ್ಯ, ಉಪನಯನವ ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗುವರೇನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವರೇನಯ್ಯ, ಅಧಿಕಾರವನ್ನು ನಿರಾಕರಿಸಿದವರೆಲ್ಲ ಅಥನೀಯ ಶಿವಗಳಾಗುವರೇನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗುವರನೇ ಸ್ವತಂತ್ರ ಧೀರ ಸಿದ್ದೇಶ್ವರ ನಿನ್ನ ಹೆಸರಿಡವರೆಲ್ಲ ನೀನಾಗುವರೇನಯ್ಯ. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು. ಜಾತಿ ಮತ ಪಂಥ ಪಂಗಡಗಳೆನ್ನದೆ ಮಾನವ ಸಮಾಜವನ್ನ ಏಕಮುಖವಾಗಿ ಕರೆದುಕೊಂಡು ಹೋಗುವಂಥ ತತ್ವಜ್ಞಾನಿಗಳು. ಅಂಥ ಪುಣ್ಯಾತ್ಮ ದೇಹ ಶಾಶ್ವತವಾದಂಥದ್ದಲ್ಲ, ಆತ್ಮದ ಅನುಭವ ಶಾಶ್ವತ ಅನ್ನುವಂಥ ವಿಚಾರಕ್ಕೆ ಬಂದು ನಿಂತಂಥವರು ವಿಶ್ವಾರಾಧ್ಯರು. ದೇಹ ಮತ್ತು ಆತ್ಮಗಳ ಪರಿಕಲ್ಪನೆಯನ್ನ ನಾವು ತೆಗೆದುಕೊಂಡಾಗ ವಿಶ್ವಾರಾಧ್ಯರು ದೇಹಕ್ಕೆ ಯಾಕೆ ಮೆಚ್ಚಿಕೊಂಡು ಕುಂದಿರಲಿಲ್ಲ? ಅನುಭಾವಿಗಳು ಹೇಳ್ತಾರೆ, ಲೋಕದಂತೆ ಬಪ್ಪರು ಲೋಕದಂತೆ ಇಬ್ಬರು, ಲೋಕದಂತೆ ಹೋಹರು ನೋಡಯ್ಯ, ಜ್ಞಾನದಂತೆ ಬಪ್ಪರು ಮುಕ್ತಿಯಂತೆ ಇಬ್ಬರು ಅಂತ ತಿಳ್ಕೊಂಡು ಹೇಳುವಂಥವ್ರಾಗ್ತಾರೆ. ಅಂದ್ರೆ ಶ್ರೀಸಾಮಾನ್ಯ ಬದುಕು ಹೆಂಗಿರ್ತಂತ ಕೇಳಿದ್ರ ಶರೀರ ಹೊತ್ತುಕೊಂಡು ನೀವೆಲ್ಲ ಕೂಡ ಬಂದಂಥವ್ರು ಆಗಿರ್ತೀರಿ. ಎಲ್ಲ ಧರ್ಮ ಸಾಧನೆಗೆ ಶರೀರ ಬಹಳ ಮುಖ್ಯ. ಅದು ಕೇಳ್ತಾರ, ಶರೀರ ಮಾಧ್ಯಮ ಕಲಧರ್ಮ ಸಾಧನಮ್ಮ ಅಂತ ತಿಳ್ಕೊಂಡು ಹೇಳುವಂಥವ್ರು ಆಗ್ತಾರೆ. ಅಂದ್ರೆ ಈಗ ಯಾರಾದ್ರೂ ಒಬ್ರು ಭೇಟಿ ಆದ್ರೆ ಅಂತಂದ್ರೆ ಯಾಕಪ್ಪ ಹೋದ ಅಮಾಸೆ ಬಂದಿಲ್ಲ ಅಂತ ತಿಳ್ಕೊಂಡು ಶಾಸ್ತ್ರಿಗಳು ತಾವು ಯಾಕಂದ್ರೆ ಅವರು ಎಲ್ಲಿ ಮಂದಿ ಸಿಗಲಾರ್ದಾಗ ನಿಮ್ಮಲ್ಲಿ ಬರ್ತಾರ. ಅವ್ರು ಬರೀ ಪುರಾಣ ಗಿರಾಣ ಇದ್ದಂತೆ ನೀವು ಕರಿಬೇಕಾದ್ರೆ ಸುಮ್ಮನೆ ಫೋನ್ ಹಚ್ಚಿ ಬರ್ತಾರ. ನಮ್ದು ಬರಂಗಿಲ್ಲ, ಅವ್ರೆ ನಮ್ಮದು ಅಲ್ಲೇ ಬಿಡ್ಲಕ್ಕೂ ಬರಂಗಿಲ್ಲ, ಇಲ್ಲಿ ದಂಡ್ಯಾಗಿ ಏನಂತ ಅವ್ರು ಅಂತಿರ್ತಾರೆ. ಅಂಥ ವಿಚಾರದಲ್ಲಿ ಬೇರೆ ಕೆಲಸ ಇತ್ತಪ್ಪ, ಶರೀರ ಸ್ವಲ್ಪ ಆರಾಮಿದ್ದಿಲ್ಲ ಬರಲಿಲ್ಲ ಅಂತ ತಿಳ್ಕೊಂಡು ಹೇಳುವಂಥವ್ರು ಆಗ್ತಾರ. ಅಂದ್ರೆ ಶರೀರಕ್ಕೆ ಹೊಂದಿಕೊಂಡು ಶರೀರಕ್ಕೆ ಒಗ್ಗಿಕೊಂಡು ಶರೀರದೊಂದಿಗೆ ವ್ಯವಹಾರ ಇಟ್ಟುಕೊಂಡಂಥವ್ರಿಗೆ ಶರೀರ ಹೋಗಬಾರ್ದಂತೂ ನಾ ಬರಲಿಲ್ಲ ಅನ್ನುವಂಥ ವಿಚಾರ ಅವರಿಂದ ನಾವು ತಿಳ್ಕೊಂಡಂಥದ್ದಾಯ್ತು. ಮತ್ತೆ ವಿಶ್ವಾರಾಧ್ಯರು ಏನು ಮಾಡಿದಾರಂದ್ರೆ ಹೋಗತಕ್ಕಂಥ ಶರೀರ
ಈ ಶರೀರಕ್ಕೆ ನಾನು ಗಂಟು ಬಿದ್ದೆ, ಶರೀರದಾಗ ನಾನು ಉಳ್ಕೊಂಡೆ, ಶರೀರೇ ನಾನು ನನ್ನದು ಅನ್ನತಕ್ಕಂಥ ಮನೋಭಾವನೆ ನನ್ನಲ್ಲಿ ಆದ್ರೆ ಶರೀರದೊಂದಿಗೆ ನಾನು ಹೋಗಿಬಿಡ್ತೇನೆ. ಶರೀರ ಉಳಿಯುವಂಥದ್ದಲ್ಲ. ಶರೀರದ ಒಳಗಿರತಕ್ಕಂಥ ಆತ್ಮ ಶಾಶ್ವತ. ಅಂತ ಆತ್ಮ ತತ್ವಕ್ಕೆ ನಾನು ಹಿಡ್ಕೊಂಡು ಹೋಗ್ಬೇಕು, ಹೋಗಿ ನಿಂದಿರಬೇಕು. ಅಂದಾಗ ನಾ ಯಾವಾಗಲೂ ಕೂಡ ನಿತ್ಯ ನೂತನವಾಗಿರ್ತೀನಿ, ಚಿರಂಜೀವಿಯಾಗಿರ್ತೀನಿ ಅಂತಕ್ಕಂಥ ವಿಚಾರವನ್ನ ನಮ್ಮೆಲ್ಲರಿಗೂ ಕೂಡ ತಿಳಿಸಿ ಹೋದಂಥವ್ರು ಸದ್ಗುರು ಸಮರ್ಥ ವಿಶ್ವರಾಧ್ಯ. ಇಂಥ ಅನುಭವದ ವಿಚಾರವನ್ನು ಪಡೆದುಕೊಂಡಾಗ ಒಮ್ಮೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಕೇಳ್ತಾನೆ, ಅರ್ಜುನ, ಶಬ್ದ ಸ್ಪರ್ಶ ರಸ ರೂಪ ಗಂಧ ಇವೆಲ್ಲವೂ ಕೂಡ ಮನುಷ್ಯನಿಗೆ ಹಿಡ್ಕೊಂಡು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಲ್ಲಿಯೂ ಕೂಡ ದೇಹ ಹೊತ್ತುಕೊಂಡು ಬಂದಂಥವ್ರಿಗೆ, ಉಣಂಥವನಿಗೆ, ಉಡಂಥವನಿಗೆ, ಇರಂಥವನಿಗೆ, ಜೀವನ ಮಾಡುವಂಥ ಪ್ರತಿಯೊಂದು ಜೀವಿಗೆ ಇವಷ್ಟು ಕೂಡಿಕೊಂಡು ಘಾಸಿ ಬೆಳೆಸಿಕೊಳ್ಳಲು ಹೋಗತಕ್ಕಂಥ ಶರೀರ ಕಲ್ಪನೆಗೆ ಒಳಗಾಗಿ ಲೋಕದ ಅನುಭವ ತತ್ವವನ್ನು ಬಿಟ್ಟು ಹೋಗಿರ್ತಾವ. ಉಳ್ಕೊಂಡಂಥವ್ರು ಯಾರಂತಂದಾಗ ಅವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನ, ಇವುಗಳನ್ನ ಬಿಟ್ಟು ಯಾರು ಹೊರಗೆ ನಿಂತಿರ್ತಾರ ಅವರು ಜಗತ್ತಿನಲ್ಲಿ ಉಳ್ಕೊಂಡು ಹೋಗ್ತಾರ ಅಂತ ತಿಳ್ಕೊಂಡು ಹೇಳುವಂಥವನಾಗ್ತಾನೆ. ಅಂತ ವಿಚಾರದಲ್ಲಿ ಇವತ್ತು ಅನುಭಾವಿಗಳಿಗೆ ನಾವೆಲ್ಲ ಅಂತಿರ್ತೇವೆ ವಿಶ್ವಾರಾಧ್ಯರು ಅಂತ ತಿಳ್ಕೊಂಡಂದ್ರೆ ವಿಶ್ವಾರಾಧ್ಯ ಆರೂಢರು. ವಿಶ್ವಾರಾಧ್ಯ ಆರೂಢರು ಅಂತ ತಿಳ್ಕೊಂಡು ಯಾಕಂತೀವಿ ಅಂದಾಗ ನಾವೆಲ್ಲ ಅಂತೀವಿ ಆರೂಢ ಅಂದಾಗ ಆರೂಢ ಈರೂಢ, ಪೂಜೆ ಮಾಡ್ಕೋದು ಈರೂಢ, ಮಾಡ್ಕೊಲಾರ್ದು ಆರೂಢ, ಇಷ್ಟೇ ಗೊತ್ತದ ನಾವು. ಹೌದು, ವಿಶ್ವರಾಜ್ ಮತ್ತೆ ಏನೂ ಇಲ್ಲ, ದೇವರಿಲ್ಲ, ದಿಂಡ್ರಿಲ್ಲ, ಹೌದಿಲ್ಲ, ಅಲ್ಲಿಲ್ಲ ಅಂತ ತಿಳ್ಕೊಂಡಂದ ಆರೂಢಕ್ಕೆ ಬಂದ. ಕೊಳ್ಳಾಗ ಅಲ್ಲಿ ಕಟ್ಕೊಂಡು ಇದು ಕಟ್ಕೊಂಡು ಬಗಲ ಶನಿವಾರ ಹಾಕೊಂಡು ಹಿಂಗ ಕಟ್ಕೊಂಡು ಮತ್ತೊಂದು ಮಾಡ್ಕೊಂಡಿವಿ ಅಂತ ತಿಳ್ಕೊಂಡು ನಿಯಮ ಬದ್ಧರಾಗಿರ್ತೀವಲ್ಲ ನಾವೆಲ್ಲ ಈರೂಢರು ಅಂತ ತಿಳ್ಕೊಂಡು ಹೇಳುವಂಥವ್ರು ಆಗ್ತೀವಿ ನಾವು. ಆದರೆ ಈರೂಢ ಮತ್ತು ಆರೂಢಕ್ಕೆ ಏನು ಉಪಮೆ ಕೊಟ್ರ ಅಂತ ತಿಳ್ಕೊಂಡು ಕೇಳಿದಾಗ ಮೊದಲು ನಾವು ಒಂದು ಶಬ್ದ ತಿಳ್ಕೋಬೇಕು. ರೂಢ ಅಂದ್ರೆ ಏನು? ಆರೂಢ. ಈಗ ದೊಡ್ಡ ದೊಡ್ಡವರು ಸಿಂಹಾಸನ ರೂಢರಾದರು ಅಂತ ತಿಳ್ಕೊಂಡು ಕೇಳ್ತೀವಿ. ಅವ್ರ ಮೆರವಣಿಗೆ ಹ್ಯಾಂಗ್ ಮಾಡಿ ಅಶ್ವಾರೂಢರಾಗಿ ಮೆರವಣಿಗೆ ಮಾಡ್ಕೊಂತ ಬಂದರು ಅಂತ ತಿಳ್ಕೊಂಡು ಹೇಳ್ತೀವಿ ನಾವು. ಏನದು ಸಿಂಹಾಸನ ಮತ್ತು ಅಶ್ವಾರೂಢ? ಸಿಂಹಾಸನ ಅಂತ ತಿಳ್ಕೊಂಡಂದಾಗ ಇದಕ್ಕೆ ಆಸನ ಮ್ಯಾಗ ಕುಂತು ಬಿಡ್ತಿರಪ್ಪ, ಇದು ಸಿಂಹಾಸನ ಆಯ್ತು. ಬೇರೆ ಆಸನ ಅನ್ಬೇಕು, ಇದಕ್ಕೆ ಶಿವ ಅಂತ ಯಾಕೆ ತಗೊಂಡ್ರು? ಸಿಂಹ ಬಹಳ ಬಲಿಷ್ಠ ಪ್ರಾಣಿ, ಬಹಳ ಬಲಶಾಲಿಯಾದಂಥ ಪ್ರಾಣಿ. ಅಂಥ ಸಿಂಹದ ದೃಷ್ಟಿಯಲ್ಲಿ ಬಿದ್ದ ಮನುಷ್ಯ ಅದು ಬೇಡ ಅಂದ್ರೆ ನಾವು ಉಳಿಬೇಕಿಲ್ಲ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಅಂಥ ಕ್ರೂರತರವಾದಂಥ ಅಂಥ ಗಟ್ಟಿ ಶಕ್ತಿಶಾಲಿಯಾದಂಥ ಪ್ರಾಣಿಯನ್ನ ನಾವು ಎದಕ್ಕೆ ಬಳಸ್ಕೊಂಡೇವೆ ಅಂತ ತಿಳ್ಕೊಂಡೆ ಕೇಳಿದಾಗ ಸಿಂಹಾಸನ ಅಂತ ತಿಳ್ಕೊಂಡಂದ್ರೆ ಸಿಂಹವನ್ನ ಯಾರ ಆಸನ ಮಾಡ್ಕೊಂಡು ಕೂತಿರ್ತಾರ ಅದಕ್ಕೆ ಸಿಂಹಾಸನ ರೂಢರು ಅಂತ ತಿಳ್ಕೊಂಡಿವಿ ಅಂತಿರ್ತೀರಿ. ಅಂಥ ಸಿಂಹಾಸನಾಧೀಶ್ವರರು, ಇಂಥ ಸಿಂಹಾಸನಾಧೀಶ್ವರರು ಅಂತ ತಿಳ್ಕೊಂಡು ನಮ್ಮ ಮಲ್ಲಿಕಾರ್ಜುನ ಶಾಸ್ತ್ರಗಳು, ಬಸವರಾಜ ಶಾಸ್ತ್ರಗಳು ಅಂತಿರ್ತಾರೆ ತಮ್ಮ ಗುರುಗಳ ಬಗ್ಗೆ. ಆ ಸಿಂಹಾಸನಾಧೀಶ್ವರರು, ಈ ಸಿಂಹಾಸನಾಧೀಶ್ವರರು ಅವ್ರಿಗೆ ಯಾಕೆ ಅಂತಾರ? ಅದು ಸಿಂಹಾಸನಾಧೀಶ್ವರ ಅಂದ್ರೆ ಆ ಶಿವ ಅಂತದಂತ ಅದಕ್ಕೊಂದು ಒಳಾರ್ಥ ಅಂತ ತಿಳ್ಕೊಂಡು ಬರ್ತದೆ. ಅಂದ್ರೆ ಒಳಗಿನ ಮಾತು ಏನಂದಾಗ ಅದಂತದ ನನಗೇನು ಸಿಂಹಾಸನ ಅಂದಪ್ಪ ಖರೆ. ಆದ್ರೆ ಸಿಂಹಾಸನ ಅಂತ ತಿಳ್ಕೊಂಡು ಎದಕ್ಕಂತಾರಂತ ಕೇಳಿದಾಗ ಆ ಶಿವ ಅಂತದಂತ ನೀ ಸಬಲಿದ್ದಿ, ನೀ ಒಳ್ಳೆಯವನಿದ್ದಿ, ನೀ ದೊಡ್ಡವಿದ್ದಿ, ಸದ್ಗುಣ ಸಂಪನ್ನಿದ್ದಿ, ಎಲ್ಲ ವಿವೇಕವಂತನಿದ್ದಿ ಅಂತ ತಿಳ್ಕೊಂಡಂತೆ ಅಂದ್ರೆ ಏನೋ ದೇವತಾ ಪುರುಷರಿದ್ದೆ ಅಂತಂದ್ರೆ ನಿನಗೆ ನಾ ಹೊತ್ಕೊಂಡು ತಿರುಗಾಡ್ತೀನಿ. ಸಬಲಿದ್ರ ನೀನು ಹೊತ್ಕೊಂಡು ತಿರುಗಾಡ್ತೀನಿ, ದುರ್ಬಲಿದ್ರೆ ಕೆಳಗೆ ಹಾಕಿ ನೀನು ತಿಂತೀನಿ ಅಂತಂತದಂತ ಶಿವಮ. ಇವರು ಮನೆ ಯಾರೋ ನಮ್ಮ ಮಾದೇವ ರೆಡ್ಡಿ ಮಹೇಶ್ ಮತ್ತೆ ಯಾರೋ ಒಂದು ಮೊಬೈಲ್ ತಂದು ತೋರಿಸಿದ್ರು. ಒಬ್ಬ ಕುಡ್ದು ಬಾಟ್ಲಿ ಅಳ್ಳಾಡ್ಕ ತೊಟ್ಟಿದ್ದ. ಇದು ನೋಡಿದೆವು ನಾವು. ಒಂದು ಹುಲಿ ಬಂತು, ಇದು ಕರೆ ಆತ ಮನೇನು ಅಳ್ಳಾಡ್ಕೊಂತ ಬಂದ ಹುಲಿ ಬಂದು ಅವ ಅಂಜಲಿಲ್ಲ. ಕುಡಿಯೋರಿಗೆ ಭಾಳ ಧೈರ್ಯ ಇರ್ತಂತ ಭಾಳ. ಅದು ಹಿಡ್ಕೊಂಡು ಬಂದ, ಅದು ಬರ್ರ ಬಾಯಿ ತರ್ಕೊಂಡು ಬಂದ್ರೆ ಒಂದು ಬಾಟ್ಲಿನೇ ಬ್ಯಾಗ್ ಹಾಕ್ಬಿಟ್ರು ಟುಮ್ ಅಂತ.
ಅದು ಕುಡಿದ್ಗಳೇ ಅದು ಅಳ್ಳಾಡ್ಕತ್ ನಿಂತ ಇವೇನ್ ಮಾಡಿದ ಅವ್ನ ಬಾಟ್ಲಿ ಹೋಗೋದು ಅದ್ರ ಮ್ಯಾಗ ಕಾಲಾಗಿ ಕುಂತ ಅದು ಹೊತ್ಕೊಂಡು ಹೋಗ್ತೀನಿ ಅಲ್ಲಿ ಜನ